ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸತತ 4 ದಿನದ ಕಲಾಪ ಬಲಿ ಪಡೆದ ನೀಟ್ ದಂಗಲ್. ಲೋಕಸಭೆ ರಾಜ್ಯಸಭೆ ಕಲಾಪ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ಬೆಳಗ್ಗೆಯಿಂದ 3 ಬಾರಿ ಮುಂದೂಡಿಕೆಯಾಗಿತ್ತು ಕಲಾಪ. 11 ಗಂಟೆಗೆ ಶುರುವಾದ 4-5 ನಿಮಿಷಗಳಲ್ಲೇ ಗೊತ್ತಾಗ್ಬಿಡ್ತು ಈ ಕಲಾಪ ಮುಂದುವರಿಯೋದಿಲ್ಲ ಅಂತ ಹೇಳಿ. ಹಂಗಾಗಿ 12 ಗಂಟೆಗೆ ಹಾಕಿದ್ರು. 12 ಗಂಟೆಗೆ ಆರಂಭ ಆಗುವಷ್ಟರಲ್ಲಿ ಮತ್ತೆ ಗಲಾಟೆ, ಕೋಲಾಹಲ, ಮತ್ತೆ ಅದನ್ನು ಮುಂದೂಡಿಕೆ ಮಾಡಲಾಯಿತು. ಮತ್ತೆ ಶುರುವಾಯಿತು, ಮತ್ತೆ ಮುಂದೂಡಿಕೆ. ಹೀಗೆ 4ನೇ ದಿನದ ಕಲಾಪವೂ ಕೂಡ ಈಗ ನಡೆಯಲ್ಲ. ಉಭಯ ಸದನಗಳಲ್ಲಿ ನೀಟ್ ಅಕ್ರಮ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು. ಕ್ರಮದ ಭರವಸೆ ಹೊರತಾಗಿಯೂ ಕೂಡ ವಿಪಕ್ಷಗಳು ಸಿಡಿದೆದ್ದಿದ್ದಾವೆ. ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು, ಅಲ್ಲಿವರೆಗೂ ನಾವು ಚರ್ಚೆಗೆ ಬರಲ್ಲ ಅಂತ ಹೇಳಿ ವಿಪಕ್ಷಗಳು ಹೇಳ್ತಾ ಇದ್ದಾವೆ. ತೀವ್ರ ಗದ್ದಲದ ಬಳಿಕ ಉಭಯ ಕಲಾಪಗಳನ್ನ ನಾಳೆಗೆ ಮುಂದೂಡಲಾಗಿದೆ. ನಾಳೆ ಏನು ಸರಿ ಹೋಗ್ಬಿಡುತ್ತಾ, ನಾಳೆ ಚರ್ಚೆ ಆಗ್ಬಿಡುತ್ತಾ ಅಂತ ಅಂದ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರೆ ಮಾತ್ರ ಚರ್ಚೆ ಆಗ್ಬೋದು. ಅಲ್ಲಿವರೆಗೂ ಈ ಗಲಾಟೆ ಗದ್ದಲ ಅಂತೂ ಕಂಟಿನ್ಯೂ ಆಗೇ ಆಗುತ್ತೆ. ಯಾಕೆ ಅಂತ ಅಂದರೆ ಕಾಂಗ್ರೆಸ್ ಆಗಿರ್ಬೋದು, ವಿಪಕ್ಷಗಳಾಗಿರ್ಬೋದು, ಯಾವುದೇ ಕಾರಣಕ್ಕೂ ಕೂಡ ಸೈಲೆಂಟ್ ಆಗಿರ್ತಾ ಇಲ್ಲ, ಒಪ್ಕೊಳ್ತಾ ಇಲ್ಲ ಚರ್ಚೆಗೆ. ಅವ್ರು ಹೇಳ್ತಾ ಇರೋದಿಷ್ಟೇ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತಗೊಳ್ಳಿ, ನಾವು ಚರ್ಚೆಗೆ ಬರ್ತೀವಿ ಅಂತ ಹೇಳಿ. ಬಟ್ ಅಲ್ಲಿ ಕಿರಣ್ ರಿಜಿಜು ಅವ್ರು ಹೇಳ್ತಾ ಇರೋದೇನು, ಚರ್ಚೆ ಮಾಡಬೇಕು, ಬೀದಿಯಲ್ಲಿ ನಿಂತು ಹೋರಾಟ ಮಾಡಿದರೆ ಅರ್ಥ ಇರಲ್ಲ, ಚರ್ಚೆ ಮಾಡಿದರೆ ಒಂದು ಅಂತಿಮವಾದಂಥ ತೀರ್ಮಾನವನ್ನು ಮಾಡಬಹುದು, ಬನ್ನಿ ತೀರ್ಮಾನ ಮಾಡೋಣ, ಚರ್ಚೆ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಕರೀತಾ ಇದ್ರೂ ಕೂಡ ವಿಪಕ್ಷಗಳು ಮಾತ್ರ ಚರ್ಚೆಗೆ ಬರ್ತಾ ಇಲ್ಲ. ನೀವು ಯಾವಾಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತೆಗೆದುಕೊಳ್ತೀರೋ ಆವಾಗಲೇ ನಾವು ಚರ್ಚೆಗೆ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ.